ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮದಲ್ಲಿ ಕೋಲಿ ಸಮಾಜದ ಹಿರಿಯ ಮುಖಂಡ ಮಾರುತಿ ಮೂರ್ನತ್ತಿ ಅವರ ಮನೆಯಲ್ಲಿ ಮುಸ್ಲಿಂ ಸಮಾಜದ ಬಂಧುಗಳಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಲಾಯಿತು. ರಂಜಾನ್ ಪವಿತ್ರ ತಿಂಗಳ ಅಂಗವಾಗಿ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆ ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇಫ್ತಾರ್ ಕೂಟದಲ್ಲಿ ಕೋಲಿ ಸಮಾಜದ ಮುಖಂಡರು, ಅನೇಕ ಸಮಾಜದ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾರುತಿ ಮೂರ್ನತ್ತಿ, ಶರಣಪ್ಪ ವಡ್ಗೇರಿ, ರಾಮ್ ಪಟೇಲ್, ಉದಯ್ ಭಟ್ ಪೂಜಾರಿ, ಪ್ರವೀಣ್ ಪೂಜಾರಿ, ಮೆಹಬೂಬ್ ಇಟ್ಕಾ, ಅನ್ವರ್ ಸಾಹೇಬ್ ತಾಂಬೋಳಿ, ಫಿರೋಜ್ ಮನಿಯಾರ್, ನಜೀರ್ ಜವಳಿ ಸೇರಿದಂತೆ ಸಮಾಜದ ಯುವ ಮುಖಂಡರು ಉಪಸ್ಥಿತರಿದ್ದರು. और ये जो काम करने वाले हैं इनके उम्र में, सेहत में हमारे मारुति बाबा मामा और हमारे उदय बाबा और चाहे पौ बाबा और गुंडूवर जी, इन तमाम पौवर जी और जितने भी हमारे भाई दोस्त आए और क्या है इनको रामो पटेल इनके तमाम में सेहत में और बरकत दे और अल्लाह ताला तो इनको हिदायत दे। और जने हमारे मामा मारुति मामा ये सबके लिए इफ्तारी पार्टी दिए और सबके लिए मोहब्बत का, भाईचारा का एक ये दिए, पैगाम दिए, सबके लिए मोहब्बत से रहने दे। सब जात के सब मिल के एक साथ ऐसे ही रहना, ऐसे सब ईद बारात करते जाना, बोल के उनकी मोहब्बत ऐसे ही बढ़ते जाने। हर साल उन्होंने ऐसे ही देते जाते इफ्तार होती, उसके से अगले साल तक भी ऐसे ही अल्लाह ताला उनको अच्छी बरकत दे दे, उनकी कामयाबी सब हो दे, उनको अल्लाह ताला माल धंधे कारोबार बरकत में देते जाने। सब लोग बम्मन हो, मुस्लिम हो, सब लोग एक साथ में ऐसे ही लेके जा रहे हैं। यही मोहब्बत उनके घर के ख़ानदान के हिसाब से ऐसे ही चले रहे, उनके बाल बच्चे भी ऐसे ही हम लोगों के साथ मोहब्बत से जुड़ कर जाने बोल के मेरे दो ये बात। ಎಲ್ಲರಿಗೂ ನಮಸ್ಕಾರ. ಈ ಇಫ್ತಾರ್ ಕೂಟದ ಉದ್ದೇಶ ಎಲ್ಲ ವಿಶ್ವದಲ್ಲಿ ಯುದ್ಧಗಳು ನಡೆದಿವೆ, ಇದೆಲ್ಲ ಹಾಹಾಕಾರ ನಡೆದ. ಈ ಗಣಗಾಪುರದ ಮಟ್ಟಿಗೆ ಎಲ್ಲರೂ ನಾವು ಶಾಂತಿಯಿಂದ ಇರಬೇಕಂತೇಳಿ ಎಲ್ಲರೂ ಪ್ರೇಮತ್ವದಿಂದ ಎಲ್ಲ ಜಾತಿ ಜನಾಂಗದವರು ಒಂದುಗೂಡಿ ಈ ಇಫ್ತಾರ್ ಕೂಟ ಅರೇಂಜ್ಮೆಂಟ್ ಮಾಡೀವಿ. ಇದು ನಂದೇನು ದೊಡ್ಡ ಸಂಖ್ಯೆ ಅಲ್ಲ, ಇದು ಪ್ರತಿ ವರ್ಷ ನಾವು ಮಾಡ್ಕೋತ ಬಂದಿದ್ದೀವಿ. ಈ ಗಣಗಾಪುರದಲ್ಲಿ ಶಾಂತಿ ನೆಲೆಸಲಿ ಅನ್ನೋದು ಒಂದೇ ಉದ್ದೇಶ.